ಸೊ ಏನಿದು ಕಬಂಧ ಬಾಹು? ಇದು ರಾಮಾಯಣದಲ್ಲಿ ಬರುವಂತಹ ಒಂದು ವ್ಯಕ್ತಿಯ ಕಬಂಧ ಅನ್ನುವಂಥದ್ದು. ಯಾರು ಈ ಕಬಂಧ? ಯಾಕೆ ಕಬಂಧ ಬಾಹು ಅನ್ನುವಂಥ ಈ ಒಂದು ಪದ ಇವತ್ತಿನವರೆಗೂ ಬಳಕೆಯಲ್ಲಿದೆ ಅಂತ? ಅಂದರೆ ಅವನ ತೋಳಿದೆಯಲ್ಲ ಬಹಳ ಉದ್ದ. ಈ ದಾರಿ ತಪ್ಪಿದ ಮಕ್ಕಳ ಕತೆ ಅಂತ ಕರಿಬೇಕು ರಾಮಾಯಣವನ್ನ. ತುಂಬಾ ಜನ ಈ ದಾರಿ ತಪ್ಪಿದವರು ಕಾಣಿಸ್ತಾರೆ. ಈ ಸೌಂದರ್ಯ ಶಕ್ತಿ ಎಲ್ಲ ಬಂದ ಕೂಡಲೇ ಅವ್ರಿಗೆ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಇವನ್ ತೆವಲೆ ಏನಂದ್ರೆ ವಿಕಾರವಾದ ಒಂದು ರೂಪ ತಳೆಯೋದು, ಹೋಗಿ ಯಾರೋ ಸಾಮಾನ್ಯರನ್ನು ಕಾಡೋದು, ಭೂಮಿಗೆ ಬಂದು ತಪಸ್ಸು ಮಾಡಿ ಬ್ರಹ್ಮನ ಹತ್ರ ದೀರ್ಘಾಯುಷ್ಯ ಪಡ್ಕೊಂಡಿರ್ತಾರೆ. ಹಸ್ದುಕೊಂಡೇ ಅಷ್ಟು ವರ್ಷ ಬದುಕಬೇಕು ಅನ್ನೋ ಥರ ಸಂಕಟ ಪಡ್ತಾ ಅಂತ. ಅದು ಏನಾದ್ರು ಬೇಕು ಅಂತಂದಾಗ ಕೈ ಕಳಿಸೋದು ಎಲ್ಲಿಗಿದ್ರು. ಆ ಕಬಂಧ ಬಾಹುವಿಗೆ ಸಿಕ್ತು ಅಂದರೆ ಅದು ಸಾಯಿತು ಅಂತಲೇ. ಮತ್ತೊಂದು ಭಾಳ ಕುತೂಹಲಕರವಾದಂಥ ವ್ಯಕ್ತಿತ್ವ ಮತ್ತು ಇತ್ತೀಚಿನ ದಿನಗಳಲ್ಲೂ ಕೂಡ ನಾವು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಿರ್ತೀವಿ. ಏನಂತಂದರೆ ಆ ಭೂಗತ ದೊರೆಯ ಕಬಂಧ ಬಾಹುಗಳು ಇಷ್ಟೆಲ್ಲ ವ್ಯಾಪಿಸಿವೆ ಅನ್ನುವಂಥ ಮಾತುಗಳು. ಕಬಂಧ ಬಾಹು ಅನ್ನೋದನ್ನು, ಅದರಲ್ಲೂ ನಾವು ಜರ್ನಲಿಸ್ಟ್ಗಳು ಇದನ್ನು ಬಳಸ್ತಾ ಇರ್ತೀವಿ. ಸೊ ಏನಿದು ಕಬಂಧ ಬಾಹು? ಇದು ರಾಮಾಯಣದಲ್ಲಿ ಬರುವಂತಹ ಒಂದು ವ್ಯಕ್ತಿಯ ಕಬಂಧ ಅನ್ನುವಂಥದ್ದು. ಯಾರು ಈ ಕಬಂಧ? ಯಾಕೆ ಕಬಂಧ ಬಾಹು ಅನ್ನುವಂಥ ಈ ಒಂದು ಪದ ಇವತ್ತಿನವರೆಗೂ ಬಳಕೆಯಲ್ಲಿದೆ ಅಂತ? ಹೌದು, ಬಹಳ ಬಳಕೆಯಲ್ಲಿದೆ. ನೀವು ಹೇಳಿದಾಗೆ ಅದನ್ನ ಪತ್ರಕರ್ತರೇ ಬಹಳ ಜನಪ್ರಿಯ ಮಾಡಿ ಉಳಿಸಿದ್ದಾರೆ. ಬೇರೆ ಭಾಷೆಗಳಲ್ಲಿ ಎಷ್ಟು ಬಳಸ್ತಾರೋ ಗೊತ್ತಿಲ್ಲ, ಕನ್ನಡದಲ್ಲಂತೂ ಇವತ್ತು ಹೌದು ಕಬಂಧ ಅಂತ ಬಿದ್ದ ಅಂತ ಗೊತ್ತಿದೆಯೋ ಇಲ್ವೋ, ಅವನ ಕತೆ ಗೊತ್ತಿದೆಯೋ ಇಲ್ವೋ, ಕಬಂಧ ಬಾಹು ಅನ್ನೋದನ್ನ ಬಳಸ್ತಾರೆ. ಮತ್ತೆ ತಪ್ಪರ್ಥದಲ್ಲಿ ಬಳಸೋದಿಲ್ಲ, ಸೂಕ್ತ ಜಾಗಕ್ಕೆ ಬಳಸ್ತಾರೆ. ಕಬಂಧ ಬಾಹು ಅಂತ. ಬಾಹು ಅಂದ್ರೆ ತೋಳು ಅಂತ ಅರ್ಥ, ಕೈ ಅಥವಾ ತೋಳು ಅಂತ ಅರ್ಥ. ಕಬಂಧನ ತೋಳು ಅಂತ ಕಬಂಧ ಬಾಹು ಅನ್ನೋದಕ್ಕೆ ಅರ್ಥ ಇರೋದು. ಅದನ್ನು ಯಾಕೆ ಬಳಸೋದು ಅಂದರೆ ಅವನ ತೋಳಿದೆಯಲ್ಲ ಬಹಳ ಉದ್ದ. ಅದು ಬಹಳ ಉದ್ದ. ಅದು ಅಂದರೆ ನಮ್ಮ ತೋಳಿಗೊಂದು ವ್ಯಾಪ್ತಿ ಇದೆ, ಇಷ್ಟಿದೆ ಅಂದರೆ ಇಲ್ಲಿವರೆಗಿಂದ ನಾವು ತಗೋಬೋದು. ಅವನದ್ದು ಒಂದು ಯೋಜನ ದೂರ ಇತ್ತು ಅಂತ ಹೇಳ್ತಾರೆ, ಒಂದು ಯೋಜನ ಅಷ್ಟು ಇತ್ತು ಅಂತ. ಒಂದು ಯೋಜನ ಅಂದರೆ ಒಂದು 18 ಕಿಲೋಮೀಟರ್ ಅಷ್ಟು ಅಂತ ಹೇಳ್ತಾರೆ. ಆವಾಗ ಯೋಜನ ಅಂತ ಒಂದು ಅಳತೆ ಇತ್ತು. ಕಿಲೋಮೀಟರ್ ಅಂತ ಬಂದಿದೆ, ಮೈಲು ಅಂತಿತ್ತು. ಆ ಕಾಲದಲ್ಲಿ ಯೋಜನ ಅಂತ ದೂರವನ್ನು ಅಳಿಯೋದಕ್ಕೆ ಹೇಳ್ತಾ ಇದ್ರು. ಒಂದು ಯೋಜನ ಅಂದ್ರೆ 18 ಕಿಲೋಮೀಟರ್ ಇರಬೇಕು ಅಂತ ಹೇಳ್ತಾರೆ. ಸ್ವಲ್ಪ ವ್ಯತ್ಯಾಸ ಇದೆ, ಇದ್ರ ಬಗ್ಗೆ ಚರ್ಚೆ ಇದೆ. ಅಂದ್ರೆ ನೀವು ಯೋಚನೆ ಮಾಡಿ, ಒಂದು ಕೈ 18 ಕಿಲೋಮೀಟರ್ ಉದ್ದ ಇದ್ರೆ ಹೇಗೆ ಎಲ್ಲರನ್ನು ವ್ಯಾಪಿಸ್ಬೋದು ಅದು ಎಲ್ಲದನ್ನೂ ಅಂತ. ಬಹಳ ಇದಾಗಿ ಹೇಳಬೇಕು ಅಂದ್ರೆ, ನಮಗೆಲ್ಲ ಕಬಂಧ ಬಾಹು ಇದ್ದಿದ್ರೆ ಸ್ವಿಗ್ಗಿ ಜೊಮೊಟೊ ಬೇಕಾಗಿರ್ಲಿಲ್ಲ. ಹೌದು, ಸೀದಾ ಹೋಟ್ಲಿಗೆ ಹೋಗಿ ಹಿಂಗ್ ತೆಕ್ಕೊಂಡ್ಬರ್ಬೋದು, ಕೂತ್ ಕಡೆನೇ ನಾವೇ ಸರ್ವ್ ಮಾಡ್ಕೋಬಹುದಾಗಿತ್ತು. ಅದು ಏನು ಅಂತ ಅಂದ್ರೆ, ಅವನು ಧನು ಅಂತ ಒಬ್ಬನ ಮಗ ಅವನು. ಈ ಕಬಂಧ ಈ ರಾಮಾಯಣದಲ್ಲಿ ಈ ದಾರಿ ತಪ್ಪಿದ ಮಕ್ಕಳ ಕತೆ ಅಂತ ಕರಿಬೇಕು ರಾಮಾಯಣವನ್ನ. ತುಂಬಾ ಜನ ಈ ದಾರಿ ತಪ್ಪಿದವರು ಕಾಣಿಸ್ತಾರೆ. ವಾಸ್ತವವಾಗಿ ರಾವಣನೇ ದಾರಿ ತಪ್ಪಿದವನು. ಶ್ರವಸು ಅನ್ನುವ ಒಬ್ಬ ಶ್ರೇಷ್ಠ ಮಹರ್ಷಿಯ ಮಗ ದಾರಿ ತಪ್ಪಿ ಹಾಗಾದ. ವಾಲಿ ಇಂದ್ರನ ಮಗ, ಅವನ್ ದಾರಿ ತಪ್ಪಿದ. ನಾವು ಮಾರೀಚನನ್ನು ನೋಡಿದ್ವಿ, ಒಬ್ಬ ಒಳ್ಳೆಯ ಯಕ್ಷನ ಇದರಲ್ಲಿ ಹುಟ್ಟಿದವನು, ಆದ್ರೆ ಅವನ್ ದುಷ್ಟನಾದ. ಹಾಗೆ ಇವನು ಹಾಗೆ ಧನು ಅಂತ ಒಬ್ಬನ ಮಗ. ಇವನು ದೇವಲೋಕದಲ್ಲಿದ್ದವನು, ಅತ್ಯಂತ ಸುಂದರ, ಬಹಳ ಸುಂದರ ಇವನು. ಆದರೆ ಅದು ಏನೋ ಗೊತ್ತಿಲ್ಲ, ಈ ಸೌಂದರ್ಯ ಶಕ್ತಿ ಎಲ್ಲ ಬಂದ ಕೂಡಲೇ ಅವ್ರಿಗೆ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಏನಾದರೂ ತೀಟೆ ತೆವಲು ಮಾಡಬೇಕಲ್ಲ. ಈ ಸಾಧಾರಣವಾಗಿ ಈ ಶ್ರೀಮಂತರ ಮಕ್ಕಳು ಏನೇನೋ ಮಾಡ್ಕೊಂಡು ಸಿಕ್ಕಾಕೊಳ್ತಾರಲ್ಲ, ಏನು ಅವ್ರ ಲೈಫಿಗೆ ಬೇಕಾಗಿ ಅಲ್ಲ. ಹೌದು, ಅವರ ಲೈಫ್ ಕಟ್ಕೊಳ್ಳೋದಕ್ಕಾಗಿ ಮಾಡೋದಲ್ಲ ಅದು. ಈಗ ಅಪರಾಧಗಳನ್ನ ಹಲವು ಕಾರಣಕ್ಕಾಗಿ ಮಾಡ್ತಾರೆ. ತಾನು ಬೆಳಿಬೇಕು ಅಂತ ಮಾಡ್ತಾರೆ, ತಾನು ಶ್ರೀಮಂತ ಆಗಬೇಕು ಅಂತ ಮಾಡ್ತಾರೆ. ಹೀಗೆ ಈ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳುಗಳು ಸುಮ್ಮನೆ ತೆವಲಿಗೆ ತಪ್ಪು ಮಾಡ್ತಾರೆ. ಹೌದು, ಕರೆಕ್ಟ್. ಇವನು ಹಾಗೇನೆ, ಯಾವುದಕ್ಕೂ ಕೊರತೆ ಇಲ್ಲ, ಅಪ್ರತಿಮ ಸೌಂದರ್ಯ ಇದೆ, ಶಕ್ತಿ ಇದೆ, ದೇವಲೋಕದವನು, ತನ್ನಟಕ್ಕೆ ಬದುಕೋದಲ್ಲ. ಇವನ್ ತೆವಲೆ ಏನಂದ್ರೆ ವಿಕಾರವಾದ ಒಂದು ರೂಪ ತಳೆಯೋದು, ಹೋಗಿ ಯಾರೋ ಸಾಮಾನ್ಯರನ್ನು ಕಾಡೋದು, ಭೂಮಿಗೆ ಬಂದು. ಇದನ್ನೇ ಮಾಡಿ ಒಬ್ಬ ಋಷಿ ಹತ್ರ ಶಾಪ ತಗೊಳ್ತಾನೆ. ಸ್ಥೂಲಕೇಶ ಅಂತ ಒಬ್ಬ ಋಷಿ ಶಾಪ ಕೊಟ್ಬಿಡ್ತಾನೆ. ಒಂದು ನೋಡಿ, ಏನ್ ಶಾಪ ಅಂದ್ರೆ, ಇದೇ ರೂಪ ಕಾಯಂ ಆಗ್ಲಿ ನಿನಗೆ ಅಂತ. ಸುಂದರವಾಗಿರೋ ರೂಪ ಬಿಟ್ಟು ಅದಕ್ಕಿಂತ ದೊಡ್ಡ ಶಾಪ ಅಂತವ್ರಿಗೆ ಇನ್ಯಾವುದೂ ಇಲ್ಲ. ಯಾಕೆಂದ್ರೆ ಸುಂದರವಾದ ರೂಪ ಇದೆ, ಅದಕ್ಕಾಗಿ ಜಗತ್ತು ಪರಿತಪಿಸುತ್ತೆ ಬೇಕು ಅಂತ ಸೌಂದರ್ಯ. ಈ ಸೌಂದರ್ಯ ಇದ್ದವರಿಗೆ ಏನು ಅಂದ್ರೆ, ಎಷ್ಟು ಕುರೂಪಿಯಾಗಿ ನಾ ಕಾಣ್ಲಿ ಅಂತ ತೋರ್ಸ್ಕೊಳಕ್ ಹೋಗೋದು. ಇದು ಇದೇ ಖಾಯಂ ಆಗ್ಲಿ ಅಂತ ಶಾಪ. ಆದ್ರೆ ಅವನಿಗೆ ಏನಾಗಿದೆ ಅಂದ್ರೆ, ಅವನೊಂದು ತಪಸ್ ಮಾಡಿರ್ತಾನೆ ಮೊದಲು.
ತಪಸ್ಸು ಮಾಡಿ ಬ್ರಹ್ಮನ ಹತ್ರ ದೀರ್ಘಾಯುಷ್ಯ ಪಡ್ಕೊಂಡಿರ್ತಾನೆ. ದೀರ್ಘಾಯುಷ್ಯನೂ ಇರುತ್ತೆ, ಇವೆಲ್ಲವೂ ಇರುತ್ತೆ. ಈಗ ಒಂದು ಕ್ರೂರವಾದ ರೂಪ ಬಂದು ಕುಳಿತು. ಸುಮ್ಮನಿರ್ಬೋದಾ? ಅಲ್ಲಿಗೂ ಸುಮ್ಮನಿರೋದಿಲ್ಲ. ಹೋಗಿ ಇಂದ್ರನ್ ತುಡ್ಕೋಕ್ ಹೋಗ್ತಾನೆ, ಇಂದ್ರನ್ ಜೊತೆಗೆ ಯುದ್ಧಕ್ಕೆ ಹೋಗ್ತಾನೆ. ಸುಮ್ಮನಿರ್ಬೇಕಲ್ವಾ? ಇಷ್ಟ ಆದ್ಮೇಲೆ ಸುಮ್ಮನಿರೋ ಗೊಡೋದಿಲ್ಲ ಅದು ಈ ಮನಸ್ಸು. ಇಂದ್ರ ವಜ್ರಾಯುಧದಿಂದ ಎತ್ತಿ ಅಪ್ಪಳಿಸ್ತಾನೆ ಅವನಿಗೆ. ಆ ಅಪ್ಪಳಿಸಿದ್ರಿಂದ ಏನಾಗುತ್ತೆ, ತಲೆ ಮೇಲೆ ಅಪ್ಪಳಿಸಿದ್ರಿಂದ ತಲೆ ಇದೆಯಲ್ಲ ಅದು ಒಳಗೆ ಹೋಗ್ಬಿಡತ್ತೆ, ಕುತ್ತಿಗೆಯ ಹೊರಗಿನ ಭಾಗ ದೇಹದ ಒಳಗೆ ಹೋಗ್ಬಿಡತ್ತೆ. ಹಂಗೇನೆ ಆ ಹೊಡೆತಕ್ಕೆ ಸೊಂಟದ ಹೊರಗೆ ಕೆಳಗಿನ ಭಾಗ ಇದೆಯಲ್ಲ ಅದು ಒಳಗೆ ಹೋಗ್ಬಿಡತ್ತೆ. ಅಂದ್ರೆ ಅವನು ಸೊಂಟದಿಂದ ಈ ಭುಜದವರೆಗೆ ಇಷ್ಟೇ ಭಾಗ ಉಳ್ಕೊಳತ್ತೆ, ಸಾಯಲ್ಲ. ದೀರ್ಘಾಯುಷ್ಯ ಇದೆ, ಕ್ರೂರ ರೂಪ. ಈಗ ತಲೆ ಇಲ್ಲ, ಕಾಲುಗಳಿಲ್ಲ, ಕೈಯೂ ಇಲ್ಲ, ಇಷ್ಟು ಮಾತ್ರ ಇದೆ. ಅವನು ಪರಿಪರಿಯಾಗಿ ಇಂದ್ರನ ಹತ್ರ ಕೇಳ್ಕೊಳ್ತಾನೆ, ಕೊಂದ್ಬಿಡು ನನ್ನ ಅಂತ. ಇಂದ್ರ ಹೇಳ್ತಾನೆ, ನಾನ್ ಹೆಂಗ್ ಕೊನ್ಲಿ? ನೀನೇ ವರ ಪಡ್ಕೊಂಡಿದ್ದೀಯ ದೀರ್ಘಾಯುಷ್ಯದ್ದು, ಹಾಗೆ ನಿನ್ ದೀರ್ಘಾಯುಷ್ಯ ಇದೆ. ಈ ವರಗಳೆಲ್ಲ ಹೇಗೆ ಶಾಪವಾಗಿ ಇರ್ತವೆ ಒಂದೊಂದ್ಸಲ ಅನ್ನೋವಂಥದ್ದು. ಶಾಪವಾಗ್ಬಿಡತ್ತೆ ಅಂತ ವರ ಪಡೆದ ಬೇಡದಿದ್ದು ಮಾಡಿದ್ರೆ ಅದರಂತ ಶಾಪ ಇನ್ನೊಂದಿಲ್ಲ. ಈಗ ಸಾವು ಬರೋಲ್ಲ, ಆದ್ರೆ ಏನು ಮಾಡೋಕ್ಕಾಗಲ್ಲ, ಬದುಕೋಕ್ಕಾಗಲ್ಲ. ಕರೆಕ್ಟಾಗಿ ಹೇಳಿದ್ರಿ, ಸಾವು ಬರೋಲ್ಲ, ಬದುಕೋಕ್ಕಾಗಲ್ಲ, ತಿನ್ನೋಕ್ಕೂ ಆಗಲ್ಲ. ಹಸ್ತುಕೊಂಡೇ ಅಷ್ಟು ವರ್ಷ ಬದುಕಬೇಕು ಅನ್ನೋ ತರ ಸಂಕಟ ಪಡ್ತಾನೆ. ಕೊನೆಗೆ ಇಂದ್ರ ಅವನಿಗೆ ಸಹಾಯ ಮಾಡ್ತಾನೆ. ಏನು ಅಂದ್ರೆ, ನಿನಗೆ ಉದ್ದ ಕೈ ಕೊಡ್ತೀನಿ, ಆ ಕೈಯಿಂದ ನೀನು ಬೇಕಾದ್ದನ್ನು ತಗೊಂಡು ತಿನ್ನಬಹುದು ಅಂತ ಹೇಳ್ತಾನೆ. ಕಾಲೂ ಇಲ್ಲ ನಡೆಯೋದಕ್ಕೆ, ಕೈಯೂ ಇಲ್ಲ, ಏನೂ ಇಲ್ಲ ಅಂತ. ಕೊನೆಗೆ ಅವನೇ ಏನು ಮಾಡ್ತಾನೆ, ಎದೆಯಲ್ಲೊಂದು ಬಾಯಿ ಕೊಡ್ತಾನೆ ಅವನಿಗೆ. ಎದೆಯಲ್ಲೊಂದು ಕಣ್ಣು ಕೊಡ್ತಾನೆ, ಒಂದು ಕಣ್ಣು, ಇಲ್ಲಿ ಒಂದು ಕಣ್ಣು, ಅದರ ಕೆಳಗೊಂದು ಬಾಯಿ, ಭಯಂಕರವಾದ ಬಾಯಿ, ಭಯಂಕರವಾದ ಕಣ್ಣು, ಎರಡು ಉದ್ದ ಕೈಗಳು. ಇಲ್ಲಿಂದ ಸೊಂಟದವರೆಗಿನ ಒಂದು ದೊಡ್ಡ ಈ ಕಪ್ಪು ಪರ್ವತದ ತರ ಒಂದು ಕಪ್ಪು ದೊಡ್ಡ ಶಿಲೆ, ಬಂಡೆ ತರದೊಂದು ದೇಹ. ಹಿಂಗಾಗಿ ಬೀಳ್ತಾನೆ. ಇಂದ್ರನ ಹತ್ರ ಮತ್ತೊಂದಿಷ್ಟು ತಪ್ಪೊಪ್ಪಿಗೆ ಮಾಡ್ಕೊಂಡಾಗ ಅವನು ಹೇಳ್ತಾನೆ, ರಾಮ ಬಂದ ಮೇಲೆ ನಿನಗೆ ಮುಕ್ತಿ ಅಂತ. ರಾಮ ನಿನ್ನನ್ನ ಸುಟ್ಟಾಗ, ನಿನ್ನ ದಹನ ಮಾಡಿದಾಗ ನಿನಗೆ ಮುಕ್ತಿ ಸಿಗತ್ತೆ ಅಂತ ಅವನು ಹೇಳೋಗ್ತಾನೆ. ಇವನು ಬಿದ್ದಿರ್ತಾನೆ ಅಲ್ಲಿ. ಎಲ್ಲಿ ಅಂದ್ರೆ, ಈ ಪಂಚವಟಿಯಿಂದ ಮುಂದೆ ಈ ಕಡೆಗೆ ಕಿಷ್ಕಿಂದೆ ಕಡೆಗೆ ಬರಬೇಕು, ಕರ್ನಾಟಕದ ಕಡೆಗೆ ಬರ್ಬೇಕು. ಅಲ್ಲಿಂದ ಅದರ ಮಧ್ಯದ ಕಾಡಲ್ಲಿ ಇವನು ಬಿದ್ದಿರ್ತಾನೆ. ಬಿದ್ದುಕೊಂಡೇನಂದ್ರೆ, ಕೈ ಒಂದು ಉದ್ದ ಇದೆ, ಅದು ಏನಾರು ಬೇಕು ಅಂತಂದಾಗ ಕೈ ಕಳಿಸೋದು ಎಲ್ಲಿಗಿದ್ರು. ನೀವು 18 ಕಿಲೋಮೀಟರ್ ಕೈ ಹೋಗತ್ತೆ ಅಂದ್ರೆ, ಹಿಂಗೂ 18 ಕಿಲೋಮೀಟರ್, ಹಿಂಗೂ 18 ಕಿಲೋಮೀಟರ್ ಹೋದ್ರೆ ಕಾಡಿನ ಕತೆ ಏನು? ಈ ಕಡೆ 18, ಈ ಕಡೆ 18 ಹೋಗತ್ತೆ. ಅಂದ್ರೆ ಅವನಿಗೆ ಪ್ರಾಯಶಃ ಒಂದು 65-70 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವನೇನು ಮಾಡಬಹುದು. ಈಗ ಹಿಂಗೆ 18 ಹಿಂದೂ ಒಂದಿಷ್ಟು ಹೋಗತ್ತಲ್ಲ ಕೈ, ನೀವು ಅದನ್ನು ಸೇರಿದ್ರೆ ಒಂದು 106 ಕಿಲೋಮೀಟರ್ ವ್ಯಾಪ್ತಿಗೆ ಅವನ ಕೈ ಹೋಗತ್ತೆ. ಕಬಂಧ ಬಾಹು ಯಾಕೆಂದ್ರೆ ಇದು ಮನುಷ್ಯ ಕಾಣಿಸಲ್ಲ, ಅವನಿಲ್ಲಿ ಇಲ್ಲ, ಆದ್ರೆ ಅವನ ಕೈಯಲ್ಲಿ ಕೆಲಸ ಮಾಡ್ತಾ ಇದೆ. ಕಾಣದ ಕೈ ಅಂತೆಲ್ಲ ಕರಿತೀವಲ್ಲ ಅದು. ಹಾಗಾಗಿ ಕಬಂಧ ಬಾಹುವನ್ನ ಬಳಸ್ತಾ ಇರೋದಿದೆಯಲ್ಲ ನಾವು, ಬಹಳ ಸೂಟಬಲ್ ಆದ ಶಬ್ದ ಅದು. ಅಂಥದ್ದೊಂದು ಶಬ್ದ ಸಿಗುವಲ್ಲ ಯಾವ ವಿಷಯ ಕೇಳ್ತೀವೋ ಅದಕ್ಕೆ, ಕಬಂಧ ಬಾಹು ಅನ್ನೋದಕ್ಕೆ. ಹಾಗಾಗಿ ಅವನು ಬಿದ್ದಲ್ಲೇ ಬಿದ್ದಿದ್ದಾನೆ, ಎಲ್ಲಿಗೆ ಬೇಕಿದ್ರೆ ಅವನ ಕೈ ಹೋಗತ್ತೆ. ಮತ್ತೆ ಆ ಕೈ ಶಕ್ತಿಶಾಲಿ ಕೈ, ಅದನ್ನ ಯಾರು ಕಡಿಯಕ್ಕಾಗಲ್ಲ, ಅದನ್ನೇನೂ ಮಾಡಕ್ಕಾಗಲ್ಲ. ಅವನು ಹಿಡ್ಕೊಂಡ ಅಂದ್ರೆ, ಆ ಕಬಂಧ ಬಾಹುವಿಗೆ ಸಿಕ್ತು ಅಂದ್ರೆ ಅದು ಸಾಯ್ತು ಅಂತಲೇ, ಮುಗೀತು ಅಂತಲೇ. ಹೀಗೆ ಮಾಡ್ತಾ ಮಾಡ್ತಾ ಇವನು ರಾಮಲಕ್ಷ್ಮಣ ಸೀತೆ ಹುಡ್ಕೊಂಡು ಹೊರಟಿರ್ತಾರೆ. ಜಟಾಯು ಸಿಗ್ತಾನೆ, ಜಟಾಯು ಮೋಕ್ಷ ಆಗತ್ತೆ. ಇವ್ರು ಹುಡ್ಕೊಂಡು ಹೊರಟಿರ್ತಾರೆ, ಈ ಕಡೆ ಹೋಗ್ಬೇಕು ಅವರಿಗೆ, ದಕ್ಷಿಣ ಕಡೆಗೆ ಬರ್ಬೇಕಲ್ಲ. ಇವನಲ್ಲಿ ಬಿದ್ದವನು ಕೂಗ್ತಾನೆ, ಒಂದು ಅರಚುತ್ತಾನೆ, ಅವನು ಗರ್ಜಿಸೋದು, ಹೆದರ್ಸೋದು, ಅದು ಸುಮ್ಮನೆ ಕುತ್ಕೊಳಕ್ ಬಿಡಲ್ಲ ಅದು. ಅದು ಕೇಳಿ ನಿಂಗೆ ನಡ್ಗತ್ತಲ್ಲ. ಈ ರಾಮಲಕ್ಷ್ಮಣ ಹುಡ್ಕೊಂಡು ಹೋಗ್ತಾರೆ, ಅವನು ಯಾರು ಅಂತ ನೋಡ್ಬೇಕು ಅಂತ. ಅವನಿದ್ದಲ್ಲಿಗೆ ಅವನು ಕಾಣಿಸಲ್ಲ, ಆದ್ರೆ ಕೈ ಹಿಡ್ಕೊಂಡ್ಬಿಡತ್ತೆ ಅವ್ರಿಬ್ಬರನ್ನು. ಬಲಗೈಯಲ್ಲಿ ರಾಮನನ್ನ, ಎಡಗೈಯಲ್ಲಿ ಲಕ್ಷ್ಮಣನನ್ನ ಹಿಡ್ಕೊಂಡ್ಬಿಡ್ತಾನೆ ಅವನು. ಅಲ್ಲಿ ಎಷ್ಟೋ ದೂರದಲ್ಲಿ ಹಿಡ್ಕೊಳ್ತಾನೆ. ಹಿಡ್ಕೊಂಡು ಹಿಂಗ್ ತರ್ತಾನಲ್ಲ, ತಂದು ನೋಡಿದಾಗ ಹಿಂಗೊಂದು ದೇಹ ಬಿದ್ದಿದೆ. ಒಂದ್ಸಲ ಭಯ ಆಗತ್ತೆ ಲಕ್ಷ್ಮಣನಿಗಂತೂ, ಭಯ ಆಗತ್ತೆ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಒಂದು ಕೆಲಸ ಮಾಡು, ನನ್ನನ್ನು ಬಲಿ ಕೊಟ್ಬಿಡು ಇವನಿಗೆ, ನೀನು ಬಚಾವಾಗಿ ಹೋಗಿ ಸೀತೆಯನ್ನ ಬಿಡಿಸ್ಕೊಂಬಾ ಅಂತೆಲ್ಲ ಹೇಳ್ತಾನೆ. ಕೊನೆಗೆ ಅದೇನೋ ಬೇಡ ಅಂತ ಹೇಳಿ ರಾಮ ಹೇಳ್ತಾನೆ, ಒಂದು ಕೆಲಸ ಮಾಡೋಣ, ಇಬ್ರು ಒಂದೇ ಸಲಕ್ಕೆ
ಖಡ್ಗ ಇರುತ್ತೆ, ಕೈಯಲ್ಲಿ ಆಯುಧಗಳಿರುತ್ತಲ್ಲ, ಖಡ್ಗದಿಂದ ಇವನು ಕೈ ಕಡಿದು ಬಿಡೋಣ ಅಂತ ಹಂಗೆ ಮಾತಾಡ್ಕೊಂಡು ಒಂದೇ ಸಲ ಇಬ್ರು ಕೈ ಕಡಿದು ಬಿಡ್ತಾರೆ, ಒಂದೆರಡು. ಈ ಕೈ ಕಡಿದು ಬಿದ್ದ ಕೂಡಲೇ ಅವನು ಕೇಳ್ತಾನೆ, ಯಾರು ನೀವು ಅಂತ. ಅವ್ರು ಅವಾಗ ತಮ್ಮ ಪರಿಚಯ ಹೇಳ್ತಾರೆ. ಆವಾಗ ಅವನು ತನ್ನ ಶಾಪದ ಇಷ್ಟೂ ಕತೆ ಹೇಳಿ, ನಿನ್ನಿಂದಲೇ ನಂಗೆ ಶಾಪ ವಿಮುಕ್ತಿ ಅಂತ ಆಗಿತ್ತು, ನನ್ನನ್ನು ನೀನು ಸುಡಬೇಕು ಅಂತ ಕೇಳ್ಕೊಳ್ತಾನ ಅವನು. ಆಗ ರಾಮ ಅವನನ್ನು ದಹನ ಮಾಡ್ತಾನೆ. ದಹನ ಮಾಡಿದ ಮೇಲೆ ಅದರಿಂದ ಒಂದು ಸುಂದರವಾದ ವ್ಯಕ್ತಿ ಹೊರಗೆ ಬರ್ತಾನೆ, ಶಾಪ ವಿಮೋಚನೆಯಾಗಿ ಹೊರಗೆ ಬರ್ತಾನೆ. ವಿಮೋಚನೆಯಾಗಿ ಹೊರಬಂದವನು ಅವನೇನು ಕೆಲಸ ಮಾಡ್ತಾನೆ ಅಂದರೆ, ರಾಮನಿಗೆ ಮೊಟ್ಟ ಮೊದಲು ಸುಗ್ರೀವನ ಬಗ್ಗೆ ಹೇಳೋದು ಅವನು. ಕಿಷ್ಕಿಂದೆ ಅಂತ ಇದೆ, ಅಲ್ಲಿ ಋಷ್ಯಮುಖ ಪರ್ವತ ಅಂತ ಇದೆ, ಅಲ್ಲಿ ಸುಗ್ರೀವ ಅಂತ ಇದ್ದಾನೆ. ನೀನು ಅವನನ್ನು ಭೇಟಿ ಮಾಡಿದರೆ ನಿನಗೆ ಸೀತೆಯನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಅಂತ ಅದನ್ನು ಹೇಳಿ ಹೊರಟೋಗ್ತಾನವನು. ಅಂದರೆ ಸೀತೆಯೇ ಸಿಗುವಂತೆ ಮಾಡುವಲ್ಲಿ ಕಬಂದನ ಕೊಡುಗೆ ಇದೆ ಅಂತ. ಅಂದರೆ ಪಾಸಿಟಿವ್ ಆದಂಥ ಕೊಡುಗೆ ಇದೆ. ಆದರೆ ಅದರ ಸಾಯೋಕ್ಕಿಂತಲೂ ಮುಂಚೆ ಅವನು ನಡ್ಕೊಂಡಂಥ ರೀತಿ ಇವತ್ತಿಗೂ ನೆಗೆಟಿವ್ ಆಗೇ ನಾವು ಅದನ್ನು ಬಳಸ್ತೀವಿ, ಕಬಂಧ ಬಾಹು ಅನ್ನುವಂಥದ್ದನ್ನು.